ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಹುಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಸನ್ನಿಧಿಯಲ್ಲಿ ಧರ್ಮದರ್ಶಿಗಳಾದ ಡಾಕ್ಟರ್ ರಾಜೇಶ್ ಗುರೂಜಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಪುಣ್ಯಕ್ಷೇತ್ರಕ್ಕೆ ಕನ್ನಡ ಕಿರುತೆರೆಯ ಕಾಮಿಡಿ ಸ್ಟಾರ್ಸ್ ಚಂದ್ರಪ್ರಭಾ ಮತ್ತು ವಿನೋದ್ ಗೊಬ್ಬರಗಾಲ ಭೇಟಿ ನೀಡಿ ದೇವಿ ಕೃಪೆಗೆ ಪಾತ್ರರಾದರು. ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದ ಧರ್ಮದರ್ಶಿಗಳಾದ ಶ್ರೀ ರಾಜೇಶ್ ಗುರೂಜಿ ಕಲಾವಿದರನ್ನ ಸ್ವಾಗತಿಸಿ ಸನ್ಮಾನಿಸಿದರು. ಆದಿಶಕ್ತಿ ಜಗನ್ಮಾತೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ಧರ್ಮದರ್ಶಿಗಳಾದ ಶ್ರೀ ರಾಜೇಶ್ ಗುರೂಜಿರವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಂಕಲ್ಪಗಳನ್ನು ನೆರವೇರಿಸಲಾಯಿತು. ಸಹಸ್ರಾರು ಮಂದಿ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ ನೆಲೆಸಿರುವ ಮಹಾತಾಯಿಗೆ ಪ್ರತ್ಯಂಗಿರ ಹೋಮ ನಡೆಸಿ ಭಕ್ತರ ಸಕಲ ಸಂಕಷ್ಟಗಳನ್ನ ಪರಿಹರಿಸುವಂತೆ ಪ್ರಾರ್ಥಿಸಲಾಯಿತು. ಇನ್ನು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ಕನ್ನಡ ಕಿರುತೆರೆಯ ಕಾಮಿಡಿ ಸ್ಟಾರ್ ವಿನೋದ್ ಗೊಬ್ಬರಗಾಲ ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿ, ವಿಜಯಕಾಳಿ ತಾಯಿಯನ್ನ ನಂಬಿ ಬಂದರೆ ಸಾಕು, ಸರ್ವ ಕಷ್ಟಗಳು ಕೂಡ ಪರಿಹಾರವಾಗಲಿದೆ ಎಂದರು. ಇನ್ನು ಪುಣ್ಯಕ್ಷೇತ್ರಕ್ಕೆ ಕನ್ನಡ ಕಿರುತೆರೆಯ ಕಲಾವಿದರಾದ ಚಂದ್ರಪ್ರಭಾ ಮತ್ತು ವಿನೋದ್ ಗೊಬ್ಬರಗಾಲರವರನ್ನ ಕ್ಷೇತ್ರಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಗುರುಗಳು, ಮುಂದಿನ ದಿನಗಳಲ್ಲಿ ತಾಯಿಯ ಆಶೀರ್ವಾದದಿಂದ ಕಲಾಕ್ಷೇತ್ರದಲ್ಲಿ ನಿಮ್ಮ ಸೇವೆ ಮತ್ತಷ್ಟು ಉತ್ತುಂಗಕ್ಕೆ ಏರಲಿದೆ ಎಂದರು. ಚೈತ್ರ ಅಮಾವಾಸ್ಯೆಯ ಹಿನ್ನೆಲೆ ಇವತ್ತು ಏನು ಈ ಒಂದು ವಿಜಯಕಾಳಿ ಪವಾಡ ಬಸಪ್ಪ ಪುಣ್ಯಕ್ಷೇತ್ರದಲ್ಲಿ ಬೆಳಗಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇರತಕ್ಕಂಥದ್ದು. ಎಸ್, ಈ ಒಂದು ಪೂಜಾ ಕೈಂಕರ್ಯವನ್ನ ನೋಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥದ್ದು ಈಗಷ್ಟೇ ಬಂದಿದ್ದಾರೆ ಕನ್ನಡ ಕಿರುತೆರೆಯ ಕಾಮಿಡಿ ಸ್ಟಾರ್ ವಿನೋದ್ ಗೊಬ್ಬರಗಾಲ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗ್ತಾನೆ. ಸರ್, ಇವತ್ತು ಏನು ಚೈತ್ರ ಅಮಾವಾಸ್ಯೆ ಹಿನ್ನೆಲೆ ಈ ಒಂದು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರಕ್ಕೆ ತಾವು ಬಂದಿದ್ದೀರಾ, ದರ್ಶನ ಮಾಡಿದ್ದೀರಾ, ಏನು ಅನಿಸ್ತದೆ? ಮೊದಲ ತಮಗೆ ಏನು ಅನಿಸ್ತಾ ಇದೆ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಹಿರಿಕರು ಈಗ ಅಮಾವಾಸ್ಯೆ ಹುಣ್ಮೆಗಳೆಲ್ಲ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅವರು ಒಂದು ನಡೆಸ್ಕೊಂಡು ಬಂದಿರುತ್ತೆ. ನಾವು ಈಗ ಚೈತ್ರ ಅಮಾವಾಸ್ಯೆ ಅಂದ ತಕ್ಷಣ ತಡೆಯಪ್ಪ ಒಂದು ವಿಜಯ ಕಾಳಿ ದೇವಸ್ಥಾನನೋ ಇಲ್ಲ ಒಂದು ಹೋಗಿ ಆಶೀರ್ವಾದ ಪಡೆಯೋಣ, ಬಸಪ್ಪರ ಆಶೀರ್ವಾದ ಪಡೆಯೋಣ ಅಂತ ನಮ್ಮದು. ಯಾಕೆಂದರೆ ಊರು ನಮ್ದು ಹತ್ರ ಇಲ್ಲೇ ಗೊಬ್ಬರಗಾಲ ಪಕ್ಕದಲ್ಲಿ, ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ. ನಮಗೆ ಪಾಂಡವಪುರ, ಕೆರ್ಪೇಟೆ, ಮೈಸೂರು ಇವೆಲ್ಲ ಹತ್ರ ಈ ಭಾಗದಲ್ಲೇ. ನಾವು ಲಾಂಗ್ ಅಂತೂ ಹೋಗೋಕ್ಕಾಗಲ್ಲ. ಮನೆ ಬಾಕ್ಲಲ್ಲಿರೋ ದೇವಿನೇ ನಾವು ಬೇಡ್ಕೊಂಡ್ರೆ ಒಳ್ಳೇದಲ್ವ. ನಮ್ಮ ತಾಯಿ, ನಮ್ಮೂರಲ್ಲಿರೋ ತಾಯಿನೇ ನಾವು ಬೇಡಬೇಕು. ಬೇರೆ ಅದು ಎಲ್ಲೋ ಹೋಗಿ ಅಲ್ಲಿ ಒಳ್ಳೇದು ಮಾಡಪ್ಪ, ಅಲ್ಲಿ ಇಲ್ಲಿ ಒಳ್ಳೇದು ಮಾಡಪ್ಪ ಅನ್ನೋದಕ್ಕಿಂತ ನಮ್ಮನೆ ಬಾಗಿಲಲ್ಲಿರೋ ನಮ್ಮ ಅವನಿಗೆ ನಾವು ಕೈ ಮುಗಿಬೇಕು ಅನ್ನೋದು ನನ್ನ ಅನಿಸಿಕೆ. ಸರ್, ಇವತ್ತು ಇಲ್ಲಿ ಬಂದು ಏನೆಲ್ಲ ಬೇಡಿಕೆಗಳನ್ನ ತಾವು ಇಟ್ಕೊಂಡಿದ್ದೀರಾ ತಾಯಿ ಮುಂದೆ? ಯಾವ ರೀತಿಯಾದಂಥ ಕೋರಿಕೆಗಳನ್ನ ಕೇಳ್ಕೊಂಡಿದ್ದೀರಲ್ಲ? ಕೋರಿಕೆ ಅಂದರೆ ಒಂದು ಮನೆ ಕಟ್ತಾ ಇದ್ದೀವಿ, ತಾಯಿ ನಿನ್ನ ಆಶೀರ್ವಾದ ಇರಲಿ, ಒಂದು ಮನೆ ಒಂದು ಕಂಪ್ಲೀಟ್ ಮಾಡೋಣ. ಅದಾದಮೇಲೆ ಇನ್ನೊಂದು ನಮ್ಮ ತಂದೆ ತಾಯಿಯವರಿಗೆಲ್ಲ ಆರೋಗ್ಯ ಭಾಗ್ಯ ಕೊಡಲಿ. ಯಾಕೆಂದರೆ ಏಜ್ ಆದಮೇಲೆ ಅವರು ಒಂದು ಆಸ್ತಿ ಆಗ್ಬಿಡ್ತಾರೆ ನಮಗೆ. ಸೊ ಇನ್ನು ಅವರು ನಮ್ಮ ಥರ ಇನ್ನು ಯೌವನದಲ್ಲಿದ್ದಾಗ ಅವರು ಚೆನ್ನಾಗಿರ್ತಾರೆ. ಬಟ್ ಏಜ್ ಆದಮೇಲೆ ನಮ್ಗೊಂಥರ ಭಯ, ಎಲ್ಲಿ ಒಂದು ಚೂರು ಎಡುವುದ್ರೂ ಭಯ ಆಗುತ್ತೆ. ಅಥವಾ ನನ್ನ ತಂದೆ ತಾಯಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡು, ನನ್ನ ಸುತ್ತಮುತ್ತಲು ಎಲ್ಲರೂ ಚೆನ್ನಾಗಿರಲಿ. ಅವ್ರವ್ರ ಕಷ್ಟಕ್ಕೆ, ಯಾಕಂದರೆ ಕಷ್ಟಗಳು ಇರ್ತವೆ, ಮನುಷ್ಯನ ಮೇಲೆ ಕಷ್ಟ ಬರ್ತವೆ, ಹೋಯ್ತವೆ. ಸೊ ದೇವರು ಅದನ್ನು ಸ್ವಲ್ಪ ನೀನು ಕಾಪಾಡವ ಅಂತ ಕೇಳ್ಕೊತೀವಿ ಅಷ್ಟೇ. ಸರ್, ಆ ನಿಟ್ಟಿನಲ್ಲಿ ನೋಡೋದಾದರೆ ದೇವರ ಮೇಲಿನ ಭಕ್ತಿ, ಈ ಒಂದು ನಂಬಿಕೆ ವಿಚಾರಗಳ ಕುರಿತಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಾ? ದೇವ್ರ ಮೇಲೆ ಭಯನೂ ಇರಬೇಕು, ಭಕ್ತಿನೂ ಇರಬೇಕು. ಭಕ್ತಿ ಇದ್ದರೆ ತಾನೇ ನಾವು ದೇವ್ರನ್ನ ಯಾವತ್ತೂ ನಾವು ಒಂದು ಏನಾದರೂ ಸುಂದರವಾಗಿರೋದು ನಾವು ಕಣ್ಣು ತುಂಬ್ಕೋತೀವಿ ಅಂದರೆ ನಮ್ಗೆ ಅದು ನೋಡುವಂಥ ಆಸೆಗಳಿರಬೇಕು. ಸೊ ಅದೇ ರೀತಿ ನಮ್ಗೆ ಭಕ್ತಿ ಇದ್ದಾಗಲೇ ನಾವು ದೇವ್ರನ್ನ ಮನಸ್ಫೂರ್ತಿಯಾಗಿ ಕಣ್ಣು ತುಂಬ್ಕೋಬೇಕು. ಸೊ ಅದೇ ರೀತಿ ಯಾವ ಬೇರೆ ಥರ ಮೂಢನಂಬಿಕೆ ಆಳುಗಳು ಅಂತ ಕೈ ಎತ್ತು ಮುಗಿದ್ಬಿಟ್ರೆ ನಾವು ಚಿಕ್ಕವರಾಗಲ್ಲ, ಅದು ಸರಿಯಿಲ್ಲ, ಆಗಲ್ಲ, ಬಿಡಲ್ಲ ಅಂದವರೆಲ್ಲ ನಾವು ನೋಡ್ಬಿಟ್ಟಿವಿ. ಹಂಗನ್ನೋದಕ್ಕಿಂತ ಹೆಚ್ಚಾಗಿ ಕೈ ಎತ್ತು ಮುಗಿದ್ಬಿಟ್ಟು ನಮ್ಮ ಮನಸ್ಸಲ್ಲಿರೋದು ಬೇಡ್ಕೊಂಡ್ರೆ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ. ಸರ್, ಖಂಡಿತ ಗ್ರಾಮೀಣ ಭಾಗದಿಂದ ಬಂದು ಬೆಳೆದು ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಕಿರುತೆರೆಯಲ್ಲಿ ಹೆಸರು ಮಾಡ್ಕೊಂಡು ಬಂದಿದ್ದೀರಾ. ಮುಂದಿನ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ ತಮ್ಮದು? ಈಗ ಪ್ರಾಜೆಕ್ಟು ಈಗ ಡಾಲಿ ಧನಂಜಯ ಅವ್ರದ್ದು ಅಲಗಲಿ ಅಂತ ಮಾಡ್ತಾಯಿದ್ದೀನಿ. ಅದೊಂದು ಇನ್ನೂ 6 ತಿಂಗಳಾಯ್ತು. ಅದಕ್ಕೆ ಈ ಥರ ಗಡ್ಡೆ ಎಲ್ಲ ಬಿಟ್ಬಿಟ್ಟು ಈ ಪಾಳು ಬಿದ್ದು ಮನೆ ಥರ ಆಗ್ಬಿಟ್ಟದೆ. ಇಲ್ಲಾಂದರೆ ಮೇಕಪ್ ಬಿಟ್ಟು ಸಕ್ಕತ್ತಾಗಿರುವೆ ನಾನು. ಸೊ ಅಲಗಲಿ ಮಾಡಿದ್ದೀನಿ, ರಾಶಿ ಮೂವಿ ಮಾಡಿದ್ದೀನಿ, ಶಶಿಕುಮಾರ್ ಮಗೋರ್ದು. ಸೊ ಅದಾದಮೇಲೆ ಇನ್ನೂ ಪ್ರಾಜೆಕ್ಟ್ಸ್ ಇದೆ. ಆಮೇಲೆ ಮಜಾ ಟಾಕೀಸ್ ಬರ್ತಾಯಿದೆ, ನಿಮ್ಮನ್ನೆಲ್ಲ ನಗಿಸೋದಕ್ಕೆ. ತಿರ್ಗಾ ಮತ್ತೆ ನಾವು ಗಿಚ್ಚಿ ಈ ಥರನೇ ಮಾಡ್ತಾಯಿದ್ದೀವಿ, ಸ್ಕಿಟ್ಗಳು ಮಾಡ್ತಾಯಿದ್ದೀವಿ. ನೆನ್ನೆ ಬಂತು ಅನ್ನಿಸ್ತದೆ. ಸೊ ಹೀಗೆ ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟ್ ನೋಡೋಣ. ವಿಜಯಕಾಳಿ ಮತ್ತು ನಮ್ಮ ಬಸಪ್ಪವ್ರ ಆಶೀರ್ವಾದ ಇತ್ತು ಅಂದರೆ, ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಇತ್ತು ಅಂದರೆ ನಾವು ಖಂಡಿತ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಯಾಕೆ ನಾವು ನಿಮ್ಮ ನಗ್ಸೋದಕ್ಕೆ ನಾವು ಇರೋದು.
ಈ ಉಸಿರು ಇರೋವರೆಗೂ ನಿಮ್ಮನ್ನು ನಗಿಸ್ತಾನೆ ಇರ್ತೀನಿ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ವಿನೋದ್ ಗೊಬ್ಬರಗಾಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಲೋಕೇಶ್, ಪಬ್ಲಿಕ್ ವಾಯ್ಸ್, ಮೈಸೂರು. ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ವಿಜಯಕಾಳಿ ಪುಣ್ಯಕ್ಷೇತ್ರಕ್ಕೆ ಗಿಚ್ಚಗಿಲಿಗಿಲಿ ಮತ್ತು ಮಜಾ ಟಾಕೀಸ್ ಖ್ಯಾತಿಯ ಕಾಮಿಡಿ ಸ್ಟಾರ್ ಚಂದ್ರಪ್ರಭಾ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದು ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದರು. ಎಸ್, ಚೈತ್ರ ಅಮಾವಾಸ್ಯೆಯ ಹಿನ್ನೆಲೆ ಏನು ಇವತ್ತು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದಲ್ಲಿ ಬೆಳಗಿನಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಗಿಚ್ಚಗಿಲಿಗಿಲಿ ಖ್ಯಾತಿಯ ಕಾಮಿಡಿ ಸ್ಟಾರ್, ಈಗ ಪ್ರಸ್ತುತ ಮಜಾ ಟಾಕೀಸ್ನಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಚಂದ್ರಪ್ರಭಾ ಅವರು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ. ಈ ಒಂದು ತಾಯಿಯ ದರ್ಶನಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಜೊತೆ ಬನ್ನಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ಏನು ಇವತ್ತು ಈ ಒಂದು ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರಕ್ಕೆ ತಾವು ಬಂದಿದ್ದೀರಿ, ದರ್ಶನ ಮಾಡಿದ್ದೀರಿ, ಮೊದಲನೇದಾಗಿ ಏನು ಅನಿಸ್ತಾ ಇದೆ ತಮಗೆ? ನನಗೆ ಇದೇ ಫಸ್ಟ್ ಟೈಮ್ ಅಲ್ಲ, ಯಾಕಂದರೆ ನಾನು ಇಲ್ಲಿಗೆ ತುಂಬ ಬಾರಿ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ದು ಇಲ್ಲೇ ಹತ್ರ ದೊಡ್ಡವಣಕೊಪ್ಪಲು ಅಂತ ನಮ್ಮೂರು. ನಾನು ಈ ಕಡೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಹಲವಾರು ಬಾರಿ ಬಂದಿದ್ದೀನಿ. ಸುಮಾರು ಸಲ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ಒಂಥರ ನಂಬಿಕೆ ಇಲ್ಲಿ ಬಂದರೆ ಏನೋ ಒಳ್ಳೇದಾಗ್ತದೆ ಅಂತ, ದೇವ್ರು ಒಳ್ಳೇದಾಗಿದೆ, ಅದರಿಂದ ನಾನು ಇಲ್ಲಿ ಬರ್ತಾ ಇರ್ತೀನಿ. ಸಹಸ್ರಾರು ಮಂದಿ ಭಕ್ತರು ಬಂದು ಇಲ್ಲಿ ಭೇಟಿ ಕೊಡ್ತಕ್ಕಂಥದ್ದು, ಈ ತಾಯಿಯನ್ನು ನಂಬಿ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇರ್ತಕ್ಕಂಥ. ಅದೇ ರೀತಿಯಾಗಿ ಇಲ್ಲಿ ಪವಾಡ ಬಸಪ್ಪನ ಕುರಿತಾಗಿ ಕೂಡ ಪವಾಡಗಳ ಬಗ್ಗೆ ಮಾತಾಡ್ತಾ ಹೋಗ್ತಕ್ಕಂಥ. ಎಲ್ಲ ಒಂದು ಕಡೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅಂತ? ಸರ್, ಯಾಕೆಂದರೆ ಇದೊಂದು ಹೇಳಿದ್ನಲ್ಲ ಸರ್, ನಮ್ಮ ಕೆಬಿಟ್ಟಳ್ಳಿ ಉಲ್ಕೆರೆಕೊಪ್ಪಲ ಇರುವಂತಹ ನಮ್ಮ ವಿಜಯಲಕ್ಷ್ಮಿ ಮತ್ತು ಪವಾಡ ಬಸಪ್ಪ ದೇವಸ್ಥಾನ ನಿಜವಾಗ್ಲೂ ಒಂದು ಪುಣ್ಯಕ್ಷೇತ್ರ. ಇಲ್ಲೊಂದು ಪವಾಡ ಇದೆ. ಎಷ್ಟೋ ಜನ ಭಕ್ತಾದಿಗಳು ಕಷ್ಟ ಅಂತ ಬಂದು ಈ ಸನ್ನಿಧಿಗೆ ಬಂದರೆ ಗ್ಯಾರಂಟಿ ಒಳ್ಳೇದಾಗಿದೆ, ಒಳ್ಳೇದು ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಸರ್, ಇಲ್ಲಿನ ಅಂಜನಾ ಶಾಸ್ತ್ರದ ಕುರಿತಾಗಿ ಮತ್ತು ಇಲ್ಲಿ ಏನು ಕವಡೆ ಶಾಸ್ತ್ರವನ್ನು ಇಲ್ಲಿ ಗುರುಜಿಗಳು ಹೇಳ್ತಾರೆ ಅನ್ನೋ ಕುರಿತು ಅಪಾರ ಭಕ್ತಿ, ಒಂದು ನಂಬಿಕೆ ಇಟ್ಕೊಂಡು ಬರ್ತಕ್ಕಂಥದ್ದು ಭಕ್ತರು. ಆ ನಿಟ್ಟಿನಲ್ಲಿ ನೋಡೋದಾದರೆ ಆ ಒಂದು ಪರಂಪರೆಯನ್ನು ಇನ್ನೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ಕುರಿತಾಗಿ ಏನು ಹೇಳ್ತೀರ? ಅದೇ ನಾನು ಹೇಳಿಲ್ಲ ಸರ್, ಇಲ್ಲಿ ನಾವು ಈ ಸನ್ನಿಧಾನಕ್ಕೆ ಬಂದರೆ ಒಂದು ತೀರ್ಥ ಸ್ನಾನ ಮಾಡಿ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷವಾದಂತಹ ದಿನಗಳಲ್ಲಿ ಒಂದು ಪ್ರತ್ಯಂಗಿರಿ ಹೋಮ ಅಂದರೆ ಮೆಣಸಿಕಾಯಿ ಹೋಮನ ದೇವ್ರ ಸನ್ನಿಧಾನದಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಂಬಿಕೆ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಆ ಭಕ್ತಿ ಇಟ್ಕೊಳ್ಳಿ, ಸತ್ಯವಾಗ್ಲೂ ಇಲ್ಲಿ ದೇವರು ಒಳ್ಳೇದು ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಖಂಡಿತ ಈಗಾಗಲೇ ಮಜಾ ಟಾಕೀಸ್ನಲ್ಲಿ ಬಹಳ ವಿಶೇಷವಾಗಿ ಗುರುತಿಸ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ತಮ್ಮ ಮುಂದಿನ ಪ್ರಾಜೆಕ್ಟ್ ಏನಿದೆ ಸರ್? ಏನು ಸರ್, ಹಲವಾರು ಸಿನಿಮಾಗಳನ್ನು ಮಾಡ್ತಾಯಿದ್ದೀನಿ. ಮತ್ತು ಕಲರ್ಸ್ ಕನ್ನಡದಲ್ಲಿ ಕಂಟಿನ್ಯೂ ಕೆಲಸ ಕೊಟ್ಟಿದ್ದಾರೆ. ಒಂದು ಆಸೆ, ಸೀನಿಯರ್ ಆ್ಯಕ್ಟ್ರುಗಳ ಜೊತೆ ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಶಿವಣ್ಣ ಸರ್ ಆಗ್ಬೋದು, ಹಿಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿರಿಯ ನಟರ ಜೊತೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಆಸೆ. ನೋಡೋಣ, ದೇವರ ಆಶೀರ್ವಾದ ಇದ್ದರೆ ಮುಂದೊಂದು ದಿನ ಮಾಡ್ತೀನಿ. ಸರ್, ಈಗಾಗಲೇ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಂತ? ಈ ಮೂಲಕ ತಾವು ಬಂದು ಇಲ್ಲಿ ದರ್ಶನ ಮಾಡಿದರೆ, ಇಲ್ಲಿ ಪವಾಡಗಳ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರಿ, ಇದ್ರ ಬಗ್ಗೆ ತಿಳ್ಕೊಂಡು ಮಾತನಾಡ್ತಾ ಹೋದ್ರೆ, ಆ ನಿಟ್ಟಿನಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಮೆಸೇಜ್ ಕೊಡೋದ್ರೆ ಏನು ಕೊಡೋಕೆ ಬಯಸ್ತಾರೆ? ನಾನು ಆವಾಗಲೇ ಹೇಳಿದ್ನಲ್ಲ ಸರ್, ನಿಜವಾಗ್ಲೂ ಇದು ಪುಣ್ಯಕ್ಷೇತ್ರ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ದೇವ್ರನ್ನ ನಂಬಿ, ಜನಗಳು ನಂಬೇಡಿ, ದೇವ್ರ ಮೇಲೆ ನಂಬಿ, ದೇವ್ರ ಮೇಲೆ ಭಾರ ಹಾಕಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಮ್ಮ ಕಾಮಿಡಿ ಸ್ಟಾರ್ ಚಂದ್ರಪ್ರಭಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಲೋಕೇಶ್, ಪಬ್ಲಿಕ್ ವಾಯ್ಸ್, ಮೈಸೂರು. ಇನ್ನು ಮಹಾಮಾತೆಯ ದರ್ಶನ ಪಡೆದ ಭಕ್ತರು ದೇವಿ ಕೃಪೆಗೆ ಪಾತ್ರರಾದರೆ ಪ್ರತ್ಯಂಗಿರ ಹೋಮ ನಡೆಸಿ ಭಕ್ತರಿಗೆ ಕವಡೆ ಶಾಸ್ತ್ರದ ಮೂಲಕ ದೇವನುಡಿಯನ್ನ ರಾಜೇಶ್ ಗುರೂಜಿಗಳು ತಿಳಿಯಪಡಿಸಿದ್ರು. ಶ್ರೀ ಕ್ಷೇತ್ರದ ಮಹತ್ವ ಮತ್ತು ತಾಯಿಯ ಮಹಿಮೆ ಹಾಗೂ ಪವಾಡ ಬಸಪ್ಪನ ಪವಾಡಗಳನ್ನ ಕಣ್ತುಂಬಿಕೊಂಡ ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾದರು. ಇನ್ನು ಧರ್ಮದರ್ಶಿಗಳಾದ ಡಾಕ್ಟರ್ ರಾಜೇಶ್ ಗುರೂಜಿ ಮಾತನಾಡಿ ಪ್ರತ್ಯಂಗಿರ ಹೋಮದ ವಿಶೇಷತೆ ಹಾಗೂ ಶ್ರೀ ಕ್ಷೇತ್ರದ ಕುರಿತು ಹಲವಾರು ವಿಶೇಷ ವಿಷಯಗಳನ್ನು ತಿಳಿಸಿದರು. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ನಂಬಿಕೆ ಇಟ್ಟು ಬನ್ನಿ. ಶ್ರೀ ಕ್ಷೇತ್ರದ ಮಹಿಮೆ ತಿಳಿಯದೆ ಎಲ್ಲೋ ಕುಳಿತು ಕ್ಷೇತ್ರದ ಬಗ್ಗೆ ಮಾತನಾಡುವ ಮುನ್ನ ಒಮ್ಮೆ ಬಂದು ಸಹಸ್ರಾರು ಮಂದಿ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ತಾಯಿಯ ದರ್ಶನ ಮಾಡಿ ಮತ್ತು ಇಲ್ಲಿನ ಪವಾಡ ಬಸಪ್ಪನ ಪವಾಡಗಳ ಬಗ್ಗೆ ಅರಿತು ಮಹಾತಾಯಿಯ ಕೃಪೆಗೆ ಪಾತ್ರರಾಗಿ ಎಂದರು. ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಇಂಥ ಸಮಸ್ಯೆಗೋಸ್ಕರ ಬಂದರೆ ಇಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಮಾಡಿ ಖಂಡಿತ ಫಲ ಸಿಗುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಬಂದು ವಿಳ್ಳೆದೆಲೆ ಮೇಲೆ ಹಾಕಿ ಅಂಜನ ಹಾಕಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಏನು ಸಮಸ್ಯೆ ಇದೆ, ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆಯಿರುತ್ತೆ, ಮಾಡುವಂಥ ಕೆಲಸ ಕೈ ಹಿಡಿತಾ ಇಲ್ವಾ ಅಂತೇಳಿ ನೇರವಾಗಿ ಹೇಳುವಂಥದ್ದಿರುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಪ್ರತಿ ಭಾನುವಾರ ಅಮ್ಮನವ್ರ ವಾಗ್ದಾನದ ವಿಶೇಷ ಏನಂದರೆ ನೀವೇ ಹೊತ್ತು ನೀವೇ ಕೇಳುವಂಥದ್ದಿರುತ್ತೆ. ಆಗುತ್ತೆ ಇಲ್ಲವೋ ಅನ್ನೋದು ಕೇಳುವಂಥದ್ದು ಒಂದು ಉದಾಹರಣೆ.
ನಂಬಿಕೆ ಇಟ್ಟು ಬಂದವರಿಗೆ 100% ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ. ವಿಜಯಕಾಳಿ ಪವಾಡ ಬಸವಪ್ಪನವ್ರ ಕ್ಷೇತ್ರದಲ್ಲಿ ಬಸವಣ್ಣವರು ಮಲಗ್ದವ್ರನ್ನ ಹಾದು ಹೋಗೋದ್ರ ಜೊತೆಗೆ 3 ಸತಿ ಪಾದ ಕೊಟ್ಟರೆ 100% ಕೆಲಸ ಆಗುತ್ತೆ ಅಂದರೆ ಪಾದ ಕೊಡೋದಿಲ್ಲ ಅಂದರೆ ಖಂಡಿತ ಕೊಡಲ್ಲ. ಕುಡ್ತ ಚಟಕ್ಕೆ ದಾಸರಾಗಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಕುಡ್ತ ಬಿಡಿಸಿರುವಂಥ ನಿದರ್ಶನಗಳಿದ್ದಾವೆ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬಂದವರಿಗೆ 100% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇಟ್ಟು ಬನ್ನಿ, ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗಲಿ. ಎಲ್ರಿಗೂ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಚಾನಲ್ ನೋಡೋ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳೋದೇನೆಂದರೆ, ಎಲ್ಲೋ ಕುಂತ್ಕೊಂಡು ಅನವಶ್ಯಕವಾಗಿ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಗೆ ಉತ್ತರ ಇಲ್ಲ. ನೇರ ಬನ್ನಿ, ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ನೇರವಾಗಿ ಬಂದು ಕೇಳಿದ್ರೆ 100% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇದ್ದವರು ಬನ್ನಿ, ಅಪನಂಬಿಕೆ ಇದ್ದವರು ಬರೋಕ್ಕೆ ಹೋಗ್ಬೇಡಿ. ಅಲ್ಲೇ ಆರಾಮಾಗಿದ್ದು ಅಪನಂಬಿಕೆ ಇಟ್ಕೊಂಡೆ ಅಪಪ್ರಚಾರ ಮಾಡ್ಕೊಂಡೆ ನೀವು ಕೂತ್ಕೊಳ್ಳಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ನಂಬಿಕೆ, ಶ್ರದ್ಧೆ, ಭಕ್ತಿ ಇಟ್ಟು ಬಂದವರಿಗೆ 100% ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ದೇಗುಲ ದರ್ಶನ. ಇದು ಸನಾತನ ಕಥನ. ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನ, ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದ ಕುರಿತಾದಂತಹ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.